ಈ ದೊಡ್ಡ ಗೋಸಾಯಿ ಘಾಟ್ ಎಲ್ಲಿ ಬರ್ತಪ್ಪ ಅಂದರೆ ಬೆಂಗಳೂರು ಮೈಸೂರು ಈಗೇನು 6 ವೇ ಎಕ್ಸ್ಪ್ರೆಸ್ ವೇ ಮಾಡಿದಾರಲ್ಲ ಅದೇ ರೂಟಿಗೆ ಬೆಂಗಳೂರಿಂದ ಮೈಸೂರಿಗೆ ಹೋಗ್ಬೇಕಾದ್ರೆ ಶ್ರೀರಂಗಪಟ್ಟಣ ಏನು ಬರುತ್ತಲ್ಲ, ಶ್ರೀರಂಗಪಟ್ಟಣ ದಾಟಿ 1 ಕಿಲೋಮೀಟ್ರ್ ಬಂದರೆ ರೈಟ್ ಸೈಡಿಗೆ ಲೆಫ್ಟ್ ಸೈಡಿಗೆ ಒಂದು ಕ್ರಾಸ್ ಬರ್ತದೆ. ಟಿಪ್ಪು ಸಮಾಧಿ ಹೋಗೋ ಕ್ರಾಸ್ ಅಂತ ಹೇಳ್ಬಿಟ್ಟು ಅದೇನೋ ಬೋರ್ಡ್ ಹಾಕಿದ್ದಾರೆ. ಅಲ್ಲಿ ಲೆಫ್ಟ್ ಸೈಡ್ ತೊಗೊಂಡ್ರೆ ಸೀದಾ ಹೋಗಿ ಅಲ್ಲಿಂದ ರೈಟಿಗೆ ತೊಗೊಂಡ್ರೆ ಸಿಗೋದು ದೊಡ್ಡ ಗೋಸಾಯಿ ಘಾಟ್ ದಾರಿ ಅಂತ ಸಿಗುತ್ತೆ. ಆ ಗೋಸಾಯಿ ಘಾಟ್ ದಾರಿ ಹಿಡ್ಕೊಂಡು ಸೀದಾ ಬಂದರೆ ಸಿಗೋದೇ ಈ ಪ್ಲೇಸ್. ಆದರೆ ಏನು ಮಾಡ್ತಾರೆ, ಒಂದು ಗಾಡಿ ಎಂಟ್ರಿ ಮಾಡೋಕ್ಕೆ 80 ರೂಪಾಯಿ ಚಾರ್ಜ್ ಮಾಡ್ತಾರೆ. ಏನು ಮಾಡೋಕ್ಕಿಲ್ಲ, ಕೊಟ್ಟು ಹೋಗಿದ್ವಿ, ಯಾಕಂದರೆ ನೋಡಬೇಕಲ್ಲ. ಆ ದೃಷ್ಟಿಯಿಂದ 80 ರೂಪಾಯಿ ಅದೇನು ದೊಡ್ಡದಲ್ಲ ಅಂತ ಹೇಳಿ ಕೊಟ್ಟು ಹೋಗಿದ್ವಿ ಅಷ್ಟೇ. ಫ್ರೆಂಡ್ಸ್, ನಾವು ಈಗ ಬಂದಿರೋದು ಗೋಸಾಯಿ ಘಟ್ಟ ಅಂದರೆ ಸಂಗಮ. ಇದು ಶ್ರೀರಂಗಪಟ್ಟಣದಿಂದ 1-2 ಕಿಲೋಮೀಟರ್ ದೂರ ಇದೆ ಅಷ್ಟೇ. ಇಲ್ಲಿ ತುಂಬ ಫಿಲಮ್ಗಳು ಶೂಟಿಂಗ್ ಆಗಿದ್ದಾವೆ. ಈಗ ನಾವು ಆ ಪ್ಲೇಸ್ ನೋಡೋಕೆ ಹೋಗ್ತಾ ಇದ್ದೀವಿ. ಬನ್ನಿ, ಹೇಗಿದೆ ಅಂತ ನೀವು ನೋಡ್ರಿ. ಓಕೆ, ಡನ್. ಶ್ರೀರಂಗಪಟ್ಟಣದಿಂದ ಅಂದರೆ ನಾವು ಮೈಸೂರಿಗೆ ಬರ್ಬೇಕಾದ್ರೆ ಶ್ರೀರಂಗಪಟ್ಟಣಕ್ಕೆ ಬಂದು ಅಲ್ಲಿಂದ ಲೆಫ್ಟ್ ತೊಗೊಂಡ್ರೆ ಈ ಪ್ಲೇಸ್ ಬರುತ್ತೆ. ಈ ಪ್ಲೇಸಿಗೆ ಹೆಸರು ಗೋಸಾಯಿ ಘಾಟ್ ಅನ್ನು ಅಂತಾರೆ. ಇದು ಎಂಟ್ರೆನ್ಸ್, ಹಂಗೆ ನೋಡ್ಕೊಂಡು ಹೋಗ್ಬೋದು. ಇದೇ ಆ ಸ್ಥಳ, ಗೋಸಾಯಿ ಘಾಟ್. ಈ ಪ್ಲೇಸ್ನ ನೀವು ಆಲ್ಮೋಸ್ಟ್ ಸಿಕ್ಕಾಪಟ್ಟಿ ಫಿಲಮಲ್ಲಿ ನೋಡಿರ್ತೀರಿ. ಆದರೆ ಈ ವಿಡಿಯೋ ಮುಖಾಂತರ ಇದು ಒಂದ್ಸಲ ನೋಡಿಬಿಡ್ರಿ. ಇದರಲ್ಲಿ ಮೇನ್ ಆಕರ್ಷಣೆ ಅಂದರೆ ಇದು ಒಂದೇ. ಇದೇ ಶೂಟಿಂಗ್ ಆಗಿರೋ ಜಾಗ. ಪ್ರತಿಯೊಂದು ಫಿಲಮ್ ಶೂಟಿಂಗ್ ಆಗಿದೆ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಿಮಗೆ ಆಪ್ತಮಿತ್ರ, ಅದು ಬಿಟ್ಟರೆ ಸಿಪಾಯಿ, ಜಮೀನ್ದಾರು, ಆಮೇಲೆ ರಾಜ್ಕುಮಾರ್ದು ಹೌದು, ಕಾವೇರಿ ನದಿ ದಂಡೆ. ಕಾವೇರಿ ನದಿ ಇಲ್ಲಿ ಹರಿದಿದೆ. ಸಿಪಾಯಿ ಫಿಲಮಲ್ಲಿ ಈ ಪಾಂಡಣಿಕೆ ಅಲ್ಲ, ಈ ಪಾಂಡಣಿಕೆ ಮ್ಯಾಗ ಸೌಂದರ್ಯ ಕುಂದಿರ್ತಾಳ. ಈ ಕಟ್ಟೆ ಮೇಲೆ ಪಂಚಾಯತಿ ನಡೆದಿರ್ತದೆ. ಅವರಪ್ಪ ಅವಳನ್ನ ಜೂಜಲ್ಲಿ ಸೋತಿರ್ತಾನಲ್ಲ, ಇಲ್ಲಿ ಪಂಚಾಯತಿ ಕಟ್ಟಿ ನಡೆಸಿರ್ತಾರೆ. ರವಿಚಂದ್ರ ಇಲ್ಲಿ ನಿಂತಿರ್ತಾನೆ ಈ ತೆಂಗಿನ ಗಿಡದಾಗ.